ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾಂಕೇತಿಕವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದೇವೆ ಎಂದು ಸಚಿವ ಟಿ ರಘುಮೂರ್ತಿಯವರು ತಿಳಿಸಿದರು. ಮುಂದಿನ ಕೆಲವು ತಿಂಗಳುಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಕರೆದು ದೊಡ್ಡ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಸಚಿವರಾದ ಟಿ ರಘುಮೂರ್ತಿಯವರು ತಿಳಿಸಿದರು. ಪಟ್ಟಣದಲ್ಲಿ ಭಾನುವಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ಇದು ಹಲವು ವರ್ಷಗಳ ಈ ಭಾಗದ ಜನಗಳ ಬೇಡಿಕೆಯಾಗಿದೆ. 2023ನೇ ಸಾಲಿನಲ್ಲಿ ಇದಕ್ಕೆ ಅನುಮೋದನೆ ದೊರಕಿತ್ತು. ಇನ್ನು ಸಣ್ಣ ಪುಟ್ಟ ಕೆಲಸಗಳಿದ್ದು ಮುಂದಿನ 1 ಅಥವಾ 2 ತಿಂಗಳ ಒಳಗಾಗಿ ಎಲ್ಲ ಕೆಲಸಗಳನ್ನು ಮುಗಿಸಿ ರಾಯಪುರದ ಡಿಪೋ ಕೂಡ ಉದ್ಘಾಟನೆ ಮಾಡಲಿದ್ದೇವೆ ಎಂದು ಈ ವೇಳೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಮಾತನಾಡಿ, ಇನ್ನು 1 ತಿಂಗಳ ಒಳಗಾಗಿ ಡಿಪೋ ಕೂಡ ಸಂಪೂರ್ಣ ಕೆಲಸ ಮುಗಿಯುತ್ತದೆ. ಸಾಂಕೇತಿಕವಾಗಿ ಬಸ್ ನಿಲ್ದಾಣವನ್ನು ಜನಗಳ ಒತ್ತಾಯದ ಮೇರೆಗೆ ಲೋಕಾರ್ಪಣೆ ಮಾಡಲಾಗಿದೆ ಎಂದು ಈ ವೇಳೆ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಈ ಹಿಂದೆ ಇದ್ದ ಮಂತ್ರಿಗಳನ್ನು ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನೂ ಕರೆದು ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಅನ್ನು ದೊಡ್ಡ ಕಾರ್ಯಕ್ರಮ ಮಾಡಲು ಯೋಜನೆ ರೂಪಿಸಿದ್ದೇವೆ ಎಂದು ತಿಳಿಸಿದರು. ಎಲ್ಲ ಮಾಧ್ಯಮ ಸ್ನೇಹಿತರೆ, ಇದು ನಮ್ಮದು ಉದ್ಘಾಟನೆ ಅಲ್ಲ, ಇದು ಸಾಂಕೇತಿಕವಾಗಿ ಇವತ್ತು ಮೊಳಕಾಲ್ಮೂರು ನಗರದಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್. ಇದು ಬಹುಶಃ ನಾವು ಈ ಒಂದು ಕ್ಷೇತ್ರದ ಹಿರಿಯರು ಎಲ್ಲ ಪತ್ರಿಕೆಗಳು ಈ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಅವರು 7 ಬಾರಿ ಶಾಸಕರಾಗಿದ್ದಂಥವರು ಹಿರಿಯರು, ನಮ್ಮ ಸಹೋದರರು, ಹಿರಿಯ ಸಹೋದರರು, ಅವರು ಇಲ್ಲಿ ಅವರ ಮಾಹಿತಿ ಪ್ರಕಾರ ಮತ್ತು ನಮ್ಮ ಕೆಎಸ್ಆರ್ಟಿಸಿ ನಮ್ಮ ಅಧಿಕಾರಿಗಳು ಏನು ಡಿ ಸಿ ವೆಂಕಟೇಶ್ ಅವರು ಏನಿದ್ದಾರೆ ಕೆಎಸ್ಆರ್ಟಿಸಿ ಅವರ ಒಂದು ಮಾಹಿತಿ ಪ್ರಕಾರ ಇವತ್ತು ಅಣ್ಣನವರು ಮೊನ್ನೆ ನಾವು ಮಾತಾಡಿದ್ವಿ. ಯಾಕಂದರೆ ಇಲ್ಲಿ ಇನ್ನೊಂದು ಡಿಪೋ ದೊಡ್ಡದಾಗಿ ಮಾಡಿದ್ದಾರೆ, ಇನ್ನು ಅದು ಅಂಡರ್ ಕನ್ಸ್ಟ್ರಕ್ಷನ್. ಜೊತೆಗೆ ಇಲ್ಲಿ ಪಬ್ಲಿಕ್ಸ್ಗೆ ಇನ್ನು ಅದರಿಂದ ಮುಂದೆ ಹೋದರೆ ಇನಾಗ್ರೇಷನ್ ಆಗಿಲ್ಲ ಅಂದರೆ ಇನಾಗ್ರೇಷನ್ ಅಂದರೆ ಸಾಂಕೇತಿಕ ಬಸ್ಗಳು ಸಂಚಾರ ಮಾಡಿದ್ರೆ ಸಾರ್ವಜನಿಕ ಉಪಯೋಗ ಆಗಲಿ ಅಂತ ಹೇಳಿ ಅರ್ಜೆಂಟಾಗಿ ಮೊನ್ನೆ ರಾತ್ರಿ ನಮ್ಮ ಹೇಳಿದ್ರು. ಅದಕ್ಕೆ ನಾವು ಇವತ್ತು ಬಂದು ಅವಸರವಾಗಿ ಯಾರು ಅನ್ಯತಾ ಭಾವಿಸ್ಬೇಕು. ಯಾಕಂದರೆ ಇದನ್ನು ವ್ಯವಸ್ಥಿತವಾಗಿ ಎಲ್ಲ ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಜನಪ್ರತಿನಿಧಿಗಳನ್ನು, ಸಂಸದರನ್ನು, ಯಾರೆಲ್ಲ ಜನಪ್ರತಿನಿಧಿಗಳನ್ನು ಕರೆಸಿ ನಾವು ಇದು ಮಾಡಬೇಕಂತ ನಾವು ಇದ್ದಂಥ ಸಂದರ್ಭದಲ್ಲಿ ಇದನ್ನು ಸಾರ್ವಜನಿಕ ಅನುಕೂಲ ಆಗಲ್ಲ ರೀತಿಯಲ್ಲಿ ನಾವು ಸಾಂಕೇತಿಕವಾಗಿ ಬಸ್ಗಳನ್ನು ಬಿಡೋಂಥ ಕೆಲಸ ಎಲ್ಲ ನಾವೇನು ಮುಂದಿನ ಸಂದರ್ಭದಲ್ಲಿ ನಾವೇನು ಪ್ರೋಟೋಕಾಲ್ ಪ್ರಕಾರ ಎಲ್ಲ ಮಾಡ್ತೀವಿ. ಇವತ್ತು ಈ ಡಿಪೋ ಓಪನಿಂಗ್ ಟೈಮಲ್ಲಿ ಇವತ್ತು ಏನಾಗಿದೆ, ಇವತ್ತು ಬರೀ ಸಾಂಕೇತಿಕವಾಗಿ ಇದರ ಮಾಹಿತಿ ಪ್ರಕಾರ ಸುಮಾರು ಇದು 5.45 ಕೋಟಿ ವೆಚ್ಚ. ಇದು ಏನು 18ರಿಂದ 23ರಲ್ಲಿ ಇದ್ದಂಥ ಸರ್ಕಾರದಲ್ಲಿ ಮಂಜೂರಾಗಿ ಏನು 25ರಲ್ಲಿ ಕಂಪ್ಲೀಟ್ ಆಗಿದೆ ಅವಧಿಯಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟನೇ ಹೇಳೋದು, ನಾವು ಭಾಳಷ್ಟು ಅದಕ್ಕೋಸ್ಕರನೇ ಇಲ್ಲಿ ಸಭೆ ಇಲ್ಲ, ಇನ್ನೊಂದಿಲ್ಲ, ಸಾಂಕೇತಿಕವಾಗಿ ಬಸ್ಸನ್ನು ಬಿಡುವಂಥ ಕೆಲಸ ಅಷ್ಟೇ. ಇವತ್ತು ಇಲ್ಲಿ ರಾಸಾಯನಿಕದ ಅಧ್ಯಕ್ಷರು ಬಾಬುರವರು ಜನಪ್ರತಿನಿಧಿಗಳೆಲ್ಲ ಇದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಇಷ್ಟೇ. ಹಾಗಾಗಿ ಎಲ್ಲ ಕಾಂಗ್ರೆಸ್ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಬೇರೆ ಬೇರೆ ಎಲ್ಲ ಪಕ್ಷಗಳ ಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಿರ್ಬೋದು, ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕ ಉಪಯೋಗ ಆಗೋಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥಿತವಾಗಿ ಅದನ್ನು ಉದ್ಘಾಟನೆ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ವ್ಯವಸ್ಥೆ ಇದೆ, 6 ಸ್ಟಾಲ್ಗಳಿದ್ದಾವೆ. ಈಗ ಹೈವೇಲಿ ಹೋಗ್ತಕ್ಕಂಥ ಬಸ್ಗಳು ಈ ಕಡೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಕನೆಕ್ಟಿವಿಟಿ ಕೊಡ್ತಿದ್ದೇವೆ. ಉತ್ತರ ಕರ್ನಾಟಕದ ಬೆಂಗಳೂರು ಬಂದ್ರೆ ಈಗ ಸುರಪುರ ಆಮೇಲೆ ಆ ಕಡೆ ಎಲ್ಲ ಹೋಗಿದ್ರು ಇದ್ರು ಕೂಡ ಬರ್ತಿರ್ತಾವಲ್ಲ, ಹಂಗಾಗಿ ಈ ಕಡೆ ನಮ್ಮ ಸದ್ಯ ಮಾತ್ರ ಇಲ್ಲಿ ಏನ್ ಬಂದು ಹೋಗ್ತದೋ ಅವ್ನು ಇಲ್ಲಿ ಬಂದು ಹೋಗ್ತದೆ. ಪ್ರೈವೇಟ್ ಬಸ್ ಬಂದು ನಿಲ್ತಿದ್ವು, ಈಗೆಲ್ಲ ಇಲ್ಲೇ ಬಂದಿಲ್ವ, ಹಾಲ್ಟಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇತ್ತು, ಈ ಬಸ್ಸನ್ನೇ ಬಂದಿಲ್ಲ. ಬೇಗ ಸಂಬಂಧಪಟ್ಟಂಗೆ ನ್ಯಾಷನಲ್ ಹೈವೇ ಅನ್ನೋರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಪರ್ಮಿಷನ್ ಅವ್ರು ಕೊಟ್ಟಿರಲಿಲ್ಲ. ಸರ್ವಿಸ್ ರೋಡ್ಗೆ, ಅಪ್ರೋಚ್ ರೋಡಿಗೆ, ಲಿಂಕ್ ರೋಡಿಗೆ, ಅಪ್ರೋಚ್ ರೋಡೇ. ಅದಕ್ಕೋಸ್ಕರನೇ ಮೊನ್ನೆ ನಾನು ಡೆಪ್ಟಿ ಡೈರೆಕ್ಟರ್ MD ಅವರು ಮಾತಾಡಿದ್ಮೇಲೆ ಅವರು ಸುಮಾರು ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಈಗ ಸರ್ವಿಸ್ ರೋಡು ನ್ಯಾಷನಲ್ ಹೈವೇಲಿಂದ ಅಪ್ರೋಚ್ ರೋಡ್ ತಗೊಳ್ಳೋದಕ್ಕೆ ನ್ಯಾಷನಲ್ ಹೈವೇಯಿಂದ ಕೂಡ ಮಾತಾಡಿ ಪರ್ಮಿಷನ್ ತಗೊಂಡಿದ್ವಿ. ಇನ್ನು 1 ತಿಂಗಳ ಒಳಗಡೆ ಪೂರ್ಣ ಪ್ರಮಾಣವಾಗಿ ಡಿಪೋನು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈಗ ಬಸ್ ಸ್ಟ್ಯಾಂಡ್ ಸಾಂಕೇತಿಕವಾಗಿ ಜನಗಳ ಒಂದು ಅಭಿಪ್ರಾಯ ಮತ್ತು ಅವರ ಒತ್ತಡದ ಮೇರೆಗೆ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಮಂತ್ರಿಗಳು ನಾವೆಲ್ಲ ಸೇರಿ ಇವತ್ತು ಉದ್ಘಾಟನೆ ಮಾಡಿರ್ತೇವೆ. ಇದು ಮುಂದಿನ ದಿನಗಳಲ್ಲಿ ಯಾರು ಹಿಂದೆ ಇರ್ತಕ್ಕಂಥ ಮಂತ್ರಿಗಳು ಕೂಡ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಡಿಪೋ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅವ್ರನ್ನೂ ಸಮೇತ ಸೇರಿಸ್ಕೊಂಡು
ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಆ ಕೆಲಸಗಳು ನಾವು ನಿರ್ವಹಿಸ್ತೀವಿ. ಈಗ ಸದ್ಯಕ್ಕೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಸಾಂಕೇತಿಕವಾಗಿ ಟೆಂಪ್ರರಿ ಇಲ್ಲಿ ಬರಬಾರ್ದ ಬಿಡೋಣ, ಸುಮ್ಮನೆ ಇರೋಣ. ಸೈಡ್ಗೆ ಗಂಗಾ ಅವ್ರು ಹಂಗೆ ಅಕ್ಕೆ ಜನ ಈ ಸಂದರ್ಭದಲ್ಲಿ ಕರ್ನಾಟಕ ದ್ರಾಕ್ಷಾ ರಸ ಮತ್ತು ವೈನ್ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಯೋಗೇಶ್ ಬಾಬು, ಮುಖಂಡರುಗಳಾದ ಎಸ್ ಖಾದರ್, ಯಜ್ಜನಹಳ್ಳಿ ನಾಗರಾಜ್, ಪಿ ಗೋಪಾಲ್, ಸುರೇಶ್, ಕೆಎಸ್ಆರ್ಟಿಸಿ ಅಧಿಕಾರಿಗಳು, ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.